ಅಪ್ಪ ಬಾಪ ಇಲ್ಲಿ ನಿನಗೇನೋ ತೋರಿಸ್ತೀನಿ. ನೀನೇನ ತಲೆನೂ ಒಡ್ಸ್ಕೊಳಕ್ ಬಿಡಿದೆ? ಅಪ್ಪ ನೋಡಪ್ಪ ಇಲ್ಲಿ. ಏನೇ ಮಗಳು ಇದೆಲ್ಲ? ಅಪ್ಪ ಗಾಬರಿ ಆಗ್ಬೇಡ, ಇದನ್ನೆಲ್ಲ ದೊಡ್ಡ ಯಜಮಾನ್ರು ತಂದ್ಕೊಟ್ಟು ಹೋದ್ರು. ನಾನು ಎಷ್ಟೇ ಬೇಡ ಅಂತಂದ್ರು ನನ್ನನ್ನು ಮಾತಲ್ಲೇ ಕಟ್ಟಾಕಿ ನಿನ್ನ ನಿಶ್ಚಿತಾರ್ಥಕ್ಕೆ ನಾನು ತಂದಿರೋ ಉಡುಗೊರೆ ಇದನ್ನೆಲ್ಲ ತಗೋಬೇಕು ಅಂತ ಹೇಳಿ ಕೊಟ್ಟು ಹೋದ್ರು. ಅದೇ ನಮ್ಮ ಅರಸನ ಕೋಟೆ ಮನೆತನಂತ ದೊಡ್ಡ ಮನಸ್ಸು. ನಮಗೆ ಕಷ್ಟ ಬಂದಾಗಲೆಲ್ಲ ಅಖಿಲಮ್ಮನವರು, ಅಪ್ಪ ಅವರು, ದೊಡ್ಡ ಯಜಮಾನರು ಕೈ ಹಿಡಿದು ಕಾಪಾಡ್ತಾರೆ. ಯಾವುದೋ ರೂಪದಲ್ಲಿ ದೇವ್ರು ಸಹಾಯ ಮಾಡ್ತಾನೆ ಅಂತ ಹೇಳ್ತಾರಲ್ಲ, ಅದು ಅಕ್ಷರಶಃ ಸತ್ಯ ನೋಡಿ. ಇಂಥ ಹೊತ್ತಿನಲ್ಲಿ ನಿಮ್ಮಮ್ಮ ಇದ್ದಿದ್ರೆ ಅದೆಷ್ಟು ಸಂತೋಷ ಪಟ್ಟಿರೋಳೇನೋ. ಹೌದಪ್ಪ. ಮಗಳೇ, ಇದನ್ನೆಲ್ಲ ತೊಗೊಂಡೋಗಿ ಅಖಿಲಮ್ಮ ಅವ್ರಿಗೆ ತೋರಿಸು. ಅವರೇ ಮುಂದೆ ನಿಂತು ಮದುವೆ ಮಾಡ್ತಿರೋದ್ರಿಂದ ಇದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಈ ಶುಭ ಕಾರ್ಯಕ್ಕೆ ಅವ್ರ ಹಾರೈಕೆ ಆಶೀರ್ವಾದ ಇದ್ದರೆ ಮದುವೆ ಸರಾಗವಾಗಿ ನಡೆದೋಗುತ್ತೆ. ಹ್ಞೂ ಅಪ್ಪ. ಬನ್ನಿ ಹರೀಶ್. ಸರ್ ಇಲ್ಲಿಗೆ ಯಾಕೆ? ನಿಮಗೆ ನಾನೇನೋ ಕೊಡೋದಿತ್ತು. ಏನು ಸರ್? ಇದು ಸರ್ ಇದೆಲ್ಲ ಯಾಕೆ ಸರ್? ನಾನು ಸಿಂಪಲಾಗಿ ಇರ್ತೀನಿ. ಹರೀಶ್, ಇಂಥ ದಿನಗಳು ಜೀವನದಲ್ಲಿ ಮತ್ತೆ ಮತ್ತೆ ಬರಲ್ಲ. ಸಂಕೋಚಕ್ಕೆ ಸಮಾಧಾನ ಮಾಡ್ಕೊಬಾರ್ದು. ಈ ಸ್ಪೆಷಲ್ ಡೇನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋಣ. ಇವತ್ತು ನೀವು ಕಳೆಯೋ ಪ್ರತಿಯೊಂದು ಕ್ಷಣನೂ ನಿಮ್ಮ ಇಡೀ ಜೀವನದಲ್ಲಿ ಮೆಮೊರೇಬಲ್ ಆಗಿರಬೇಕು. ಆ್ಯಂಡ್ ಈ ಸೂಟ್ ನಿಮಗೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಇಟ್ಸ್ ಆಲ್ ಯೋರ್ಸ್. ಪ್ಲೀಸ್ ವೆರಿ. ಶ್ಯೂರ್ ಸರ್. ವಾವ್ ಹರೀಶ್, ಲುಕಿಂಗ್ ಗ್ರೇಟ್. ಥ್ಯಾಂಕ್ ಯು ಸರ್. ಫಿಟ್ಟಿಂಗು ಕರೆಕ್ಟಾಗಿದೆ, ಕ್ಲಾಸ್ ಆಗಿದೆ. ಕಾಸ್ಟ್ಲಿ ಬಟ್ಟೆ ಅನಿಸುತ್ತೆ. ಹರೀಶ್, ಬಟ್ಟೆ ಲಕ್ಷದ್ದೇ ಆಗಿರ್ಬೋದು, ಆದರೆ ಹಾಕೊಳ್ಳೋರಿಗೆ ಒಂದು ಲಕ್ಷಣ ಇರಬೇಕು. ಆ ಲಕ್ಷಣ ಇದ್ದರೆ ಅದ್ರ ಕಳೆನೇ ಬೇರೆ. ನಮಗೆ ಕತೆಗಳಲ್ಲಿ ಹೇಳೋರು ಸರ್, ದೊಡ್ಡ ಜನ ಅಂದರೆ ಹೀಗಿರ್ತಾರೆ ಹಾಗಿರ್ತಾರೆ ಅಂತ. ಆದರೆ ಹೀಗಿರ್ತಾರೆ ಅಂತ ಯಾರೂ ಹೇಳಿರಲಿಲ್ಲ ಸರ್. ಈ ಮನೆ ಮೂಲೆ ಮೂಲೆಯಲ್ಲೂ ದೊಡ್ಡತನ ಹರಿದಾಡ್ತಾ ಇದೆ ಸರ್. ಇಷ್ಟು ದಿನ ನಾನು ದೇವ್ರ ಕೈ ಮುಗಿತಾ ಇರಲಿಲ್ಲ, ಆದರೆ ಇವತ್ತು ದೇವ್ರಿದ್ದಾನೆ ಅಂತ ನಂಬಿಕೆ ಬಂದಿದೆ ಸರ್. ಅದಕ್ಕೆ ಕೈ ಮುಗಿತಾ ಇದ್ದೀನಿ. ನನ್ನಂಥ ಅನಾಥನ ಒಪ್ಕೊಂಡಿದ್ದ ದೇವ್ರು ನೀವು. ಹರೀಶ್, ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ. ನಿಮ್ಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಅನ್ನೋದೆಲ್ಲ ಪೂರ್ವ ನಿಶ್ಚಿತ. ಆ ದೇವ್ರು ಹೇಗೆ ದಾರಿ ತೋರಿಸ್ತಾನೋ ನಾವು ಹಾಗೆ ಹೆಜ್ಜೆ ಹಾಕ್ತೀವಿ. ಬಟ್ ಹೆಜ್ಜೆ ಹಾಕುವಾಗ ಎಡೋದೇ ಇರೋ ಹಾಗೆ ಹೇಳ್ಕೊಟ್ಟಿರೋದು ನಮ್ಮಮ್ಮ ಅಖಿಲಾಂಡೇಶ್ವರಿ ಅವರು. ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ವೆಲ್, ನೀವು ನಮ್ಮ ಕಂಪನಿಗೆ ಒಂದು ಯೂನಿಕ್ ಆಗಿರೋ ಲೋಗೋ ಕೊಟ್ಟಿದ್ದೀರಾ. ಅದನ್ನು ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ. ಆ್ಯಂಡ್ ಇಟ್ಸ್ ಅ ಯೂನಿಕ್ ಐಡಿಯಾ. ಸೊ ಯು ಡಿಸರ್ವ್ ಆಲ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಹರೀಶ್, ಆ ಲೋಗೋದಲ್ಲಿರೋ ಕಣ್ಣು ಯಾವುದೋ ಫೋಟೋಶೂಟ್ದು ಅಂತ ಹೇಳಿದ್ರಿ. ಆ ಕಣ್ಣು ಯಾರದ್ದು? ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಏನಾದರೂ ಗೊತ್ತಾ? ಹಲೋ ಮಾಮ್. ಮೊನ್ನೆ ಹೋಲಿ ಹಬ್ಬ ಸಖತ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಇವತ್ತು ಪಾರು ಎಂಗೇಜ್ಮೆಂಟ್ ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ. ಇವಾಗ ಅದೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಮಾಮ್. ಸರಿಯಾದ ಟೈಮ್ ನೋಡಿ ಮಾಡೋ ಕೆಲಸ ಮಾಡಿ ಮುಗಿಸ್ತೀನಿ. ಆ ಕಣ್ಗಳು ಮಾಯ ಜಿಂಕೆ ಥರ. ಹೀಗೆ ಕ್ಲಿಕ್ ಮಾಡಿ ಹಾಗೆ ನೋಡೋ ಅಷ್ಟೊತ್ತಿಗೆ ಮಾಯ ಆಗೋಗಿತ್ತು. ಹೀಗೆ ರ್ಯಾಂಡಮಾಗಿ ಕ್ಲಿಕ್ ಮಾಡ್ತಿರ್ಬೇಕಾದ್ರೆ ರಾತ್ರಿ ಆಕಾಶದಲ್ಲಿ ಹೊಳೆಯೋ ನಕ್ಷತ್ರ ಥರ ಕಂಡ್ವು ಸರ್. ತಕ್ಷಣ ಕ್ಲಿಕ್ ಮಾಡಿಬಿಟ್ಟೆ. ಆ ಹುಡುಗಿನ ಎಲ್ಲ ಕಡೆ ಹುಡುಕಿ ನೋಡಿದೆ, ಆದರೆ ಸಿಕ್ಕಲಿಲ್ಲ. ಯಾಕೆ ಸರ್? ಹರೀಶ್, ಅದು ರ್ಯಾಂಡಮಾಗಿ ಕ್ಲಿಕ್ ಮಾಡಿರೋ ಫೋಟೋ ಅಂತ ನನಗೆ ಅನಿಸ್ತಾ ಇಲ್ಲ. ನೀವು ಸೆರೆ ಹಿಡ್ತಿರೋ, ನಿಮಗೆ ಸ್ಫೂರ್ತಿ ತುಂಬಿಸಿರೋ ಆ ಕಣ್ಣುಗಳನ್ನ
ನಾನೊಂದ್ಸತಿ ಡೈರೆಕ್ಟಾಗಿ ನೋಡಬೇಕು ಅನ್ನಿಸ್ತಾ ಇದೆ. ಆ ಕಣ್ಣುಗಳಲ್ಲಿ ಸಹನೆ, ಕರುಣೆ, ಶಾಂತಿ, ಕಾಂತಿ ಎಲ್ಲ ತುಂಬಿದೆ. ಆ ಸ್ಫೂರ್ತಿನ ನಾನೊಂದ್ಸತಿ ನೋಡಬೇಕು. ಆ ಹುಡುಗಿನ ಹುಡುಕ್ಬೋದಾ ಹರೀಶ್? ಸರ್, ನಾನು ಆ ಕಣ್ಣಲ್ಲಿರೋ ಸೌಂದರ್ಯ ಮಾತ್ರ ಕಂಡಿದ್ದೆ. ಆದರೆ ಆ ಕಣ್ಣಲ್ಲಿರೋ ಅರ್ಥನ ಹುಡುಕ್ತಾ ಇರೋ ನಿಮ್ಮ ಮನಸ್ಸು, ನಿಮ್ಮ ಕಣ್ಗಳು ಎರಡೂ ಪರಿಶುದ್ಧವಾಗಿದೆ ಸರ್. ಅದಕ್ಕೆ ಅದ್ರ ಸೆಳೆತ ಹೆಚ್ಚು. ಆ ಹುಡುಗಿ ಯಾರೇ ಆಗಿರಲಿ, ಎಲ್ಲೇ ಇರಲಿ, ನಾನು ನಿಮ್ಗೆ ಹುಡುಕೊಡ್ತೀನಿ ಸರ್. ದಟ್ಸ್ ಮೈ ಪ್ರಾಮಿಸ್. ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ವೆರಿ ಮಚ್. I'm waiting to see you. ಪಾರ್ವತಿ ಸೂಪರ್ ಆಗಿ ಕಾಣ್ತಾ ಇದೀಯಾ. ಹ್ಞೂ ಅಕ್ಕ, ರಾಣಿ ಥರ ಕಾಣಿಸ್ತಿದ್ಯಾ. ಜಯಕ್ಕ, ಗಣಿ, ನಾನು ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ನಮ್ಮಿಬ್ರು ಮಾತ್ ಮೇಲೂ ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಅಪ್ಪನೇ ಕೇಳು. ಹ್ಞೂ, ಬೇಕಿದ್ರೆ ಅಪ್ಪನೇ ಕೇಳು, ಆಗ ನಿನಗೆ ಗೊತ್ತಾಗುತ್ತೆ. ಅಪ್ಪ ಅಪ್ಪ, ಬಂದೆ. ಏನೇ ಮಗಳೇ? ಯಾಕಪ್ಪ? ಏನಿಲ್ಲ, ಕೂತ್ಕೋ. ಏನಾಯ್ತು? ಕೂತ್ಕೋ, ಒಂದು ನಿಮಿಷ ಕೂತ್ಕೋ. ನಿನ್ನ ಕಾಲು ಕೊಡು. ಅಪ್ಪ, ಕೊಡೆ. ಅಪ್ಪ ಏನ್ ಮಾಡ್ತಾ ಇದೀಯಾ? ನೀನು ನಿಮ್ಮ ಅಮ್ಮನ ಹೊಟ್ಟೆಲಿದ್ದಾಗ ಅವಳು ಚೆನ್ನಾಗಿ ಮೈಕೈ ತುಂಬಿಕೊಂಡಿದ್ಲು. ಊರವ್ರ ದೃಷ್ಟಿ ನಿನಗೆ ತಾಗಬಾರ್ದು ಅಂತ ಅವಳು ಯಾವಾಗಲೂ ದೃಷ್ಟಿ ಬಟ್ಟಿಡ್ತಾ ಇದ್ದೆ. ನನಗಾಗಿದ್ದಿದ್ದ ಕಷ್ಟಕ್ಕೆ ನಿಮ್ಮ ಅಮ್ಮನಿಗೆ ಎಣ್ಣೆ ಬೆಣ್ಣೆ ಕೊಟ್ಟು ಆರೈಕೆ ಮಾಡೋಕ್ಕಾಗಲಿಲ್ಲ. ಅಷ್ಟು ಶಕ್ತಿನೂ ಆ ಭಗವಂತ ನನಗೆ ಕೊಟ್ಟಿರಲಿಲ್ಲ. ಆದರೂ ನೀ ಹುಟ್ಟಿದ ಸಂತೋಷಕ್ಕೆ ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅಂತ ಸಾಲ ಸೋಲ ಮಾಡಿ ಊರವ್ರಿಗೆಲ್ಲ ಮೈಸೂರು ಪಾಕ್ ಹಂಚಿದ್ದೆ. ಆಗ್ತಾನೆ ಹುಟ್ಟಿದ ಹಸು ನೀನು ಎಷ್ಟು ಮುದ್ದಾಗಿದ್ದೆ ಗೊತ್ತಾ? ಊರವ್ರದ್ದೆಲ್ಲ ಒಂದೇ ಮಾತು, ಒಳ್ಳೆ ಬೊಂಬೆ, ದಂತದ ಬೊಂಬೆ ಥರ ಇದ್ದಾಳೆ ಅಂತ.